ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಳೆಯ ಚಗಟೆ ಸೊಪ್ಪು ಇದೆ ನೋಡಿ. ಈಗ ಇದರದ್ದು 2 ಬಗೆಯ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಈ ಎಳೆಯ ಚಗಟೆ ಸೊಪ್ಪನ್ನು ತೆಗೆದುಕೊಳ್ಬೇಕು. ಇದು ಒಂದು ಕಾಡು ಸಸ್ಯ. ಈ ಚಗಟೆ ಸೊಪ್ಪನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಈ ಚಗಟೆ ಸೊಪ್ಪು ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಒಂದು ಸಾರಿ ಆದರೂ ನೀವು ಮಳೆಗಾಲದಲ್ಲಿ ಇದರ ರೆಸಿಪಿಗಳನ್ನು ಮಾಡಿ ತಿನ್ನಬೇಕು. ನಾನಿಲ್ಲಿ ಚಗಟೆ ಸೊಪ್ಪನ್ನು ತೆಗೆದು ತಂದಿದ್ದೇನೆ ನೋಡಿ. ಇದು ನೋಡಲಿಕ್ಕೆ ನಿಮಗೆ ಮೆಂತ್ಯ ಸೊಪ್ಪಿನ ಥರನೇ ಕಾಣ್ಬೋದು, ಆದರೆ ಇದು ಮೆಂತ್ಯ ಸೊಪ್ಪು ಅಲ್ಲ, ಚಗಟೆ ಸೊಪ್ಪು. ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ, ಗುಡ್ಡದಲ್ಲಿ ಎಲ್ಲ ಬೇಕಾದಷ್ಟು ಬೆಳೀತದೆ ನೋಡಿ. ಮೊದಲಿಗೆ ಇದರದ್ದು ಚಟ್ಟಂಬಡೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಡಬೇಕು. 1 ಗಂಟೆ ನೆನೆದರೂ ಸಾಕಾಗ್ತದೆ. ತೊಗರಿಬೇಳೆ ಚೆನ್ನಾಗಿ ನೆನೆದರೆ ಆಯಿತು ನೋಡಿ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ನೆನೆಲಿಕ್ಕಿಡುವ. ಈಗ ಚಗಟೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಗಟೆ ಸೊಪ್ಪಿನ ಎಲೆಯನ್ನು ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಎಳೆಯ ದಂಟು ಕೂಡ ಹಾಕ್ಕೊಳ್ಬೋದು. ಒಂದು ಗಂಟೆ ಆದ್ಮೇಲೆ ತೊಗರಿಬೇಳೆ ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ರುಬ್ಬುವಾಗ ಸ್ವಲ್ಪ ತರಿ ರುಬ್ಬಿಕೊಂಡ್ರೆ ಆಯಿತು. ಮತ್ತು ನೀರು ಹಾಕಿ ಬೇಕಿದ್ರೂ ರುಬ್ಬುವುದು. ಜಾಸ್ತಿ ನೀರು ಹಾಕಬಾರ್ದು. 1 ರಿಂದ 2 ಚಮಚ ಆಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಬೇಕು. ಈಗ 2 ಚಮಚ ನೀರು ಹಾಕಿ ನಾನು ರುಬ್ಬಿದೆ ನೋಡಿ. ಈ ಥರ ತರಿಯಾಗಿ ರುಬ್ಬಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಈಗ ಇದನ್ನು ಪಾತ್ರೆಯಲ್ಲಿ ತೆಗೆದಿದ್ದೇನೆ. ಹಾಗೆ 2 ಚಮಚ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸು ನೋಡಿ ಹಾಕ್ಕೊಳ್ಬೇಕು. ಖಾರ ಮಾಡೋದಿದ್ರೆ ನೀವು 2 ಚಮಚ ಮೆಣಸು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಖಾರ ಮಾಡ್ತಾ ಇಲ್ಲ, ಹಾಗಾಗಿ ಮೆಣಸು ನೋಡಿ ಕಡಿಮೆ ಹಾಕಿದ್ದೇನೆ. 1/4 ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ಬೇಕು. 1/4 ಚಮಚ ಜೀರಿಗೆ ಪುಡಿ. ಈಗ 1/2 ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕಿದ್ದೇನೆ. 1/2 ಚಮಚ ಆಗುವಷ್ಟು ಅಮ್ಚೂರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಅಮ್ಚೂರ್ ಪೌಡರ್ ಇಲ್ಲದಿದ್ದರೆ ಹುಣಸೆ ರಸವನ್ನು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 10 ರಿಂದ 15 ಕರಿಬೇವು ಎಲೆಗಳನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಒಂದು 2 ಚಮಚ ಆಗುವಷ್ಟು ಒಣ ಕೊಬ್ಬರಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಣ ಕೊಬ್ಬರಿ ಇಲ್ಲದಿದ್ದರೆ ತೆಂಗಿನಕಾಯಿಯನ್ನು ತುರಿದು ಬೇಕಿದ್ರೂ ಸೇರಿಸ್ಬೋದು. 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸಿದ್ರೆ ಆಯಿತು. ಇದಕ್ಕೆ ಕಟ್ ಮಾಡಿದ ಚಗಟೆ ಸೊಪ್ಪನ್ನು ಹಾಕ್ಕೊಳ್ಬೇಕು. 2 ಕಪ್ ಆಗುವಷ್ಟು ಚಗಟೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಬೇಕಿದ್ರೂ ಚಗಟೆ ಸೊಪ್ಪು ಹಾಕ್ಕೊಳ್ಬೋದು. ಚಗಟೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನು ನೋಡಿ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅಕ್ಕಿ ಹಿಟ್ಟು ಹಾಕಿದರೆ ವಡೆಗೆ ರುಚಿ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದರದ್ದು ಸಣ್ಣ ಸಣ್ಣ ಉಂಡೆ ಮಾಡಿ ವಡೆ ಶೇಪ್ ಕೊಟ್ಟರೆ ಆಯಿತು. ಈಗ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಹಾಗೆ ಮಾಡಿದ ಅಂಬಡೆಯನ್ನು ಎಣ್ಣೆಯಲ್ಲಿ ಬಿಡಬೇಕು. ಮತ್ತು ಮೀಡಿಯಂ ಉರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು ನೋಡಿ. ದೊಡ್ಡ ಉರಿ ಮಾಡಿದರೆ ಒಳಗಡೆ ಬೆಂದಿರುವುದಿಲ್ಲ. ಹಾಗಾಗಿ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರಿಬೇಕು. ಒಂದು ಸೈಡ್ ಸ್ವಲ್ಪ ಹುರಿದಾದ್ಮೇಲೆ ತಿರುಗಿಸಿ ಹಾಕಿ ಹುರಿಬೇಕು. ಈಗ ಚೆನ್ನಾಗಿ ಸ್ವಲ್ಪ ಕೆಂಪು ಕಲರ್ ಬರ್ತದೆ, ಆವಾಗ ತೆಗೆದ್ರೆ ಆಯಿತು. ಈಗ ನೋಡಿ, ಇದು ರೆಡಿ ಆಗಿದೆ. ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ತೆಗೆದ್ರೆ ಆಯಿತು ನೋಡಿ. ರುಚಿಯಾದ ಚಗಟೆ ಸೊಪ್ಪಿನ ವಡೆ ರೆಡಿ ಆಗ್ತದೆ. ತುಂಬಾ ಚೆನ್ನಾಗಿರ್ತದೆ. ಇದನ್ನು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಬೇಕಿದ್ರೂ ತಗೊಳ್ಬೋದು, ಅಥವಾ ಚಾದ ಜೊತೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ. ತುಂಬಾ ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ನೀವು ಈ ಥರದ ಚಗಟೆ ಸೊಪ್ಪಿನ ವಡೆ ಮಾಡಿ ನೋಡಿ.
ಈಗ ಚಗಟೆ ಸೊಪ್ಪಿನ ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಚಗಟೆ ಸೊಪ್ಪಿನ ಖಾರ ದೋಸೆ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ತೇವೆ. ಈಗ ಚಗಟೆ ಸೊಪ್ಪಿನ ಖಾರ ದೋಸೆ ಮಾಡಲಿಕ್ಕೆ 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಹಾಗೆ ಅದು ಚೆನ್ನಾಗಿ ನೆನೆದ ಮೇಲೆ ಮಿಕ್ಸಿ ಜಾರ್ ಹಾಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಈಗ ಒಣಮೆಣಸು ಹಾಕ್ಕೊಳ್ಬೇಕು. ಒಣಮೆಣಸನ್ನು ನಾನು ಇಲ್ಲಿ ಸ್ವಲ್ಪ ಹುರಿದು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಒಣಮೆಣಸು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಇಲ್ಲಿ 6 ಒಣಮೆಣಸನ್ನು ಹುರಿದು ಹಾಕಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಸ್ವಲ್ಪ ಹುರಿದುಕೊಂಡಿದ್ದೇನೆ. ನೀವು ಹುರಿಯೋದೇ ಬೇಕಿದ್ರೂ ಹಾಗೆ ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೋದು. ಈಗ ಸಣ್ಣ ಹುಣಸೆ ಹುಳಿಯನ್ನು ಹಾಕ್ಕೊಂಡು 1/4 ಚಮಚ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು. ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ. ಈ ಥರ ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಈಗ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಚಮಚ ಆಗುವಷ್ಟು ಹಿಂಗು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ. ಈ ಥರ ಹಿಟ್ಟು ಇದೆ, ಜಾಸ್ತಿ ತೆಳ್ಳಗೆ ಮಾಡಲಿಲ್ಲ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಚಗಟೆ ಸೊಪ್ಪನ್ನು ಹಾಕ್ಕೊಳ್ಬೇಕು. 1 ಕಪ್ ಅಕ್ಕಿಗೆ ನೀವು 2 ಕಪ್ ಆಗುವಷ್ಟು ಚಗಟೆ ಸೊಪ್ಪನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ 1 ಈರುಳ್ಳಿಯನ್ನು ಬೇಕಿದ್ರೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ನಾನು ಈರುಳ್ಳಿ ಎಲ್ಲ ಹಾಕಲಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೀವು ಹಾಗೆ ಇಟ್ಟು ಆಮೇಲೆ ಇದರದ್ದು ದೋಸೆ ಮಾಡ್ಕೊಳ್ಬೋದು. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ತಗೊಂಡಿದ್ದೇನೆ. ಈಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಹಿಟ್ಟಿನದ್ದು ದೋಸೆ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ 4 ದೋಸೆ ಬೇಕಿದ್ರೂ ಮಾಡ್ಬೋದು. ಈ ಥರ ಸ್ವಲ್ಪ ದೊಡ್ಡ ದೋಸೆ ಬೇಕಿದ್ರೂ ಮಾಡ್ಕೊಳ್ಬೋದು. ದೋಸೆಯನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಮುಚ್ಚಳ ತೆಗೆದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ತಿರುಗಿಸಿ ಹಾಕಿ ಬೇಯಿಸಬೇಕು. 2 ಸೈಡ್ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ರುಚಿಯಾದ ಖಾರ ದೋಸೆ ರೆಡಿ ಆಗ್ತದೆ. ಈ ಥರದ ದೋಸೆಯನ್ನು ನಾವು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ತೇವೆ. ಅದೇ ಥರ ನೋಡಿ, ಈ ಥರ ಸಣ್ಣ ಸಣ್ಣ 4 ದೋಸೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ನೋಡಿ. ಈಗ ಈ ಥರ ನಾನು ದೋಸೆ ಮಾಡ್ಕೊಂಡಿದ್ದೇನೆ ನೋಡಿ. ಊಟಕ್ಕೆ ಸೈಡ್ ಡಿಶ್ ಆಗಿ ಮನೆ ಚೆನ್ನಾಗಿರ್ತದೆ. ನೀವು ಈ ಥರದ ದೋಸೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.